ನಮಸ್ಕಾರ. ನಾನು ಸುಮಾಯಸ್. ಕಳೆದ ತರಗತಿಯಲ್ಲಿ ಬೌದ್ಧ ಧರ್ಮದ ಜನಪ್ರಿಯತೆ ಮತ್ತು ಅವನತಿಗೆ ಏನು ಕಾರಣ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ತರಗತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಬೌದ್ಧ ಧರ್ಮ ನೀಡಿದಂತಹ ಕೊಡುಗೆಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಬೌದ್ಧ ಧರ್ಮ ಪ್ರಾಚೀನ ಭಾರತದ ಧರ್ಮಗಳಲ್ಲಿ ಒಂದು. ಇಂತಹ ಬೌದ್ಧ ಧರ್ಮ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದ ಇತಿಹಾಸಕ್ಕೆ, ಸಂಸ್ಕೃತಿಗೆ, ಪರಂಪರೆಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದೆ ಅಂತ ಹೇಳ್ಬೋದು. ಹಾಗಾಗಿ ಕೆಲವೊಂದು ಅಂಶಗಳಿಂದಾಗಿ ಅದು ತನ್ನ ಜನಪ್ರಿಯತೆಯನ್ನು ಪಡ್ಕೊಳ್ತು. ಅದರ ಕೆಲವೊಂದು ಅಂಶಗಳ ಕೊರತೆಯಿಂದಾಗಿ ಅದು ಜನಪ್ರಿಯತೆಯನ್ನು ಕಳ್ಕೊಂಡು ಅವನತಿಯ ಹಾದಿಯನ್ನು ಹಿಡಿತದು. ಆದರೂ ಕೂಡ ಪ್ರಾಚೀನದಿಂದ ಮಧ್ಯಕಾಲದವರೆಗೂ ಕೂಡ ಅದು ತನ್ನ ವಿಶಿಷ್ಟವಾದಂತಹ ಲಕ್ಷಣಗಳಿಂದಾಗಿ, ತನ್ನ ವಿಶಿಷ್ಟವಾದಂತಹ ಕೊಡುಗೆಗಳಿಂದಾಗಿ ಅದು ಭಾರತೀಯ ಇತಿಹಾಸ, ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ಬೋದು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದೆ. ಅದನ್ನು ಈಗ ಒಂದೊಂದಾಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಜಕೀಯ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಟ್ಟಿದೆ? ಬೌದ್ಧ ಧರ್ಮದ ಅಮೂಲ್ಯವಾದಂತಹ ಒಂದು ಮಹತ್ವದ ಕೊಡುಗೆ ಅಂತ ಹೇಳಿದ್ರೆ, ಇಡೀ ಭಾರತವನ್ನು ಒಂದುಗೂಡಿಸುವಂತಹ ಪ್ರಯತ್ನವನ್ನು ಅದು ಮಾಡಿದ್ದು. ಯಾಕೆ ಅಂತ ಹೇಳಿದರೆ, ಜಾತಿ ಪದ್ಧತಿ ಇದ್ದು ಮನಸ್ಸುಗಳ ನಡುವೆ ಬೇಲಿ ಇದ್ದಂತಹ ಸಂದರ್ಭದಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಿ ಎಲ್ಲರೂ ಕೂಡ ಒಂದು ಅನ್ನುವಂತಹ ಒಂದು ಐಕ್ಯತೆಯ ಮನೋಭಾವನೆಯನ್ನು ಮೂಡಿಸಿದ್ದು. ಒಂದು ರಾಷ್ಟ್ರ ಅನ್ನುವಂತಹ ಕಲ್ಪನೆ ನಮಗೆ ಆಧುನಿಕ ಕಾಲದಲ್ಲಿ ಬಂದಿರ್ಬೋದು, ಆದರೆ ಎಲ್ಲರನ್ನೂ ಕೂಡ ಒಂದುಗೂಡಿಸುವಂತಹ ಒಂದು ಸಾಮರ್ಥ್ಯ ಇದ್ದದ್ದು ಮುಖ್ಯವಾಗಿ ರಾಜಕೀಯವಾಗಿ ಒಂದುಗೂಡಿಸಿದ್ದು, ಜನರನ್ನು ಮಾನಸಿಕವಾಗಿ ಒಂದುಗೂಡಿಸಿದ್ದು ಬೌದ್ಧ ಧರ್ಮ ಅಂತ ಹೇಳ್ಬೋದು. ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸಿ ಐಕ್ಯತೆಯನ್ನು ಮೂಡಿಸೋದಕ್ಕೆ ಕಾರಣ ಆಗಿದ್ದು ಮೌರ್ಯರಂತಹ ಮಹಾನ್ ದೊರೆಗಳು, ಮೌರ್ಯರ ಸಾಮ್ರಾಟರು ಇಂತಹ ಒಂದು ವಿಶಾಲವಾದಂತಹ ರಾಜ್ಯವನ್ನು ಕಟ್ಟೋದಕ್ಕೆ, ಸಂಘಟನೆಯನ್ನು ಮಾಡೋದಕ್ಕೆ ಕಾರಣ ಆಗಿದ್ದು ಅಂತ ಹೇಳ್ಬೋದು. ಜೊತೆಗೆ ಬೌದ್ಧ ಧರ್ಮ ಅಹಿಂಸಾ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರಿಂದಾಗಿ ಮುಖ್ಯವಾಗಿ ಅದು ಕ್ಷಾತ್ರ ಗುಣವನ್ನು, ಹೋರಾಡುವಂತಹ ಮನೋಭಾವವನ್ನು ಹೋಗಲಾಡಿಸುತ್ತೆ. ಹಾಗಾಗಿ ಅಶೋಕನಂತಹ ದೊರೆ ಇತರರಿಗೆ ಮಾರ್ಗದರ್ಶಿಯಾಗಿ ನಿಲ್ತಾನೆ. ಹಿಂಸೆಯಿಂದ ಏನನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಧರ್ಮದಿಂದ ಎಲ್ಲವನ್ನು ಕೂಡ ಗೆಲ್ಲಬೇಕು. ದಿಗ್ವಿಜಯಕ್ಕೆ ಬದಲಾಗಿ ಧರ್ಮ ವಿಜಯನೇ ಶ್ರೇಷ್ಠ ಅಂತ ಸಾರ್ತಾನೆ. ರಕ್ತಪಾತದ ಮೂಲಕ, ಯುದ್ಧದ ಮೂಲಕ ಏನನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದೆಲ್ಲ ದುಃಖನೇ ಇರುತ್ತದೆ. ಹಾಗಾಗಿ ಆ ಹಾದಿಯನ್ನು ಬಿಟ್ಟು ಶಾಂತಿ ಹಾದಿಯನ್ನು ಹಿಡಿಬೇಕು ಅಂಥೇಳಿ ಒಂದು ಜಗತ್ತಿಗೆ ತೋರಿಸಿಕೊಟ್ಟಂಥವನು ಅಶೋಕ. ಹಾಗಾಗಿ ಜೊತೆಗೆ ಸಾರ್ವತ್ರಿಕ ಶಾಂತಿಯನ್ನು ಆತ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಎಲ್ಲ ಧರ್ಮಗಳು, ಎಲ್ಲ ಜಗತ್ತಿನ ಜನರೇ ಸುಖವಾಗಿರಬೇಕು ಅಂಥೇಳಿ ಆತ ಬಯಸ್ತಾನೆ. ಹಾಗಾಗಿ ಈಗ ಉದಾಹರಣೆಗೆ ಆಧುನಿಕ ಕಾಲದಲ್ಲಿ ವಿಶ್ವಶಾಂತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆ ಈಗ ಮಾಡುವಂತಹ ಕಾರ್ಯವನ್ನು ಸಾವಿರಾರು ವರ್ಷಗಳ ಹಿಂದೆ ಅಶೋಕ ಆ ಥರದ ಶಾಂತಿ ಸ್ಥಾಪನೆಯ ಹಾದಿಯನ್ನು ಹಿಡಿದು ಪ್ರಾಯೋಗಿಕವಾಗಿ ಇತರರಿಗೆ ಮಾರ್ಗದರ್ಶಿಯಾಗಿ ಆತ ನಿಲ್ತಾನೆ. ಅವನಿಗೆ ಗೌರವ ಸೂಚಿಸುವಂತಹ ಹಿನ್ನೆಲೆಯಲ್ಲಿ ಅಶೋಕ ಚಕ್ರವನ್ನು ಭಾರತ ಸರ್ಕಾರ ತನ್ನ ರಾಷ್ಟ್ರ ಲಾಂಛನವನ್ನಾಗಿ ಕೂಡ ಹೊಂದಿದೆ. ಬೌದ್ಧ ಧರ್ಮ ನೀಡಿದಂತಹ ಅತ್ಯಂತ ಪ್ರಮುಖವಾದಂತಹ ಕೊಡುಗೆ ಅದು ಅಂತ ಹೇಳ್ಬೋದು. ಜೊತೆಗೆ ಬೌದ್ಧ ಧರ್ಮದ ಪ್ರಚಾರ ಹೊರದೇಶಗಳಲ್ಲಿ ಆಗಿದ್ದರಿಂದ ವಿದೇಶಗಳೊಂದಿಗೆ ಭಾರತದ ಸಂಪರ್ಕ ಹೊಂದೋದಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ, ಬೌದ್ಧ ಧರ್ಮ ಒಂದು ಮಿಷನರಿ ಧರ್ಮ, ಒಂದು ಪ್ರಚಾರವನ್ನು ಮಾಡುವಂಥದ್ದು. ಅಶೋಕ ಮತ್ತು ಕಾನಿಷ್ಕರಂಥವರು ಹೊರ ಜಗತ್ತಿಗೆ ಅದನ್ನು ಪ್ರಚಾರ ಮಾಡಿದ್ರಿಂದ ಆ ಹೊರ ಜಗತ್ತಿನ ರಾಷ್ಟ್ರಗಳ ಸಂಪರ್ಕ ಭಾರತ ಹೊಂದೋದಕ್ಕೆ ಸಾಧ್ಯ ಆಯಿತು. ಯುರೋಪ್ಗೆ, ಏಷ್ಯಾದ ರಾಷ್ಟ್ರಗಳು ಸಿಲೋನ್, ಬರ್ಮಾ, ಸಿರಿಯಾ, ಚೈನಾ, ಜಪಾನ್, ಟಿಬೆಟ್ ಮೊದಲಾದಂತಹ ರಾಷ್ಟ್ರಗಳು ಸಾಂಸ್ಕೃತಿಕ ಸಂಪರ್ಕವನ್ನು ಪಡ್ಕೊಳ್ತವೆ. ಅದರ ಜೊತೆಗೆ ಸಾಂಸ್ಕೃತಿಕ ಸಂಪರ್ಕದ ಜೊತೆಗೆ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಕೂಡ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದು ರಾಜಕೀಯವಾಗಿ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದಂತಹ, ಕೊಡುಗೆಯನ್ನು ನೀಡಿದಂತಹ ಧರ್ಮ ಅಂತ ಹೇಳ್ಬೋದು.
ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಬೌದ್ಧ ಧರ್ಮ ನೀಡಿದೆ. ಏನು ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಜಾತಿ ಪದ್ಧತಿಗೆ ಬಲವಾದಂತಹ ಕೊಡಲಿ ಪೆಟ್ಟನ್ನು ಕೊಟ್ಟಿದ್ದು. ಜಾತಿ ಪದ್ಧತಿಯಿಂದಾಗಿ ಸಾಮಾಜಿಕ ಅಸಮಾನತೆ, ಧಾರ್ಮಿಕ ಅಸಮಾನತೆಗಳು ಇದ್ದಂತಹ ಕಾಲದಲ್ಲಿ ಜಾತೀಯತೆಯನ್ನು ವಿರೋಧಿಸ್ತಾನೆ ಗೌತಮ ಬುದ್ಧ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಸಾಮಾಜಿಕ ಚಳುವಳಿನೂ ಕೂಡ ಆಗತ್ತೆ. ಕೇವಲ ಧಾರ್ಮಿಕ ಚಳುವಳಿ ಅಷ್ಟೇ ಅಲ್ಲ, ಸಾಮಾಜಿಕ ಚಳುವಳಿ ಕೂಡ ಆಗತ್ತೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂತಹ ಕೆಡುಕುಗಳನ್ನೆಲ್ಲ ಅವನು ವಿರೋಧಿಸಿದ್ರಿಂದ ಜಾತೀಯತೆಯನ್ನು ವಿರೋಧ ಮಾಡುವಂತಹ ಒಂದು ಧರ್ಮವಾಗಿ ಸರ್ವ ಸಮಾನತೆಯನ್ನು, ಮಾನವ ಕುಲದ ಸಮಾನತೆಯನ್ನು ಸಾರುವಂತಹ ಪ್ರಯತ್ನವನ್ನು ಬೌದ್ಧ ಧರ್ಮ ಮಾಡಿದ್ದು, ಅದು ನಿಜವಾಗ್ಲೂ ಕೂಡ ಸಮಾಜಕ್ಕೆ ಬೌದ್ಧ ಧರ್ಮ ಕೊಟ್ಟಂತಹ ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಬೌದ್ಧ ಧರ್ಮ ಜಾತೀಯತೆಯನ್ನೇನೋ ವಿರೋಧಿಸುತ್ತೆ, ಆದರೆ ಬೌದ್ಧ ಧರ್ಮದ ಅವನತಿಯ ನಂತರದಲ್ಲಿ ಬೌದ್ಧ ಧರ್ಮಕ್ಕೆ ಸೇರಿದಂಥವರು ಮತ್ತೆ ಹಿಂದೂ ಧರ್ಮಕ್ಕೆ ಬಂದಾಗ ಹಿಂದೂ ಧರ್ಮೀಯರು ಮುಕ್ತ ಮನಸ್ಸಿನಿಂದ ಅವರನ್ನು ಸ್ವೀಕಾರ ಮಾಡಲಿಲ್ಲ. ಹಾಗಾಗಿ ಅವ್ರದ್ದೇ ಒಂದು ಪ್ರತ್ಯೇಕ ಪಂಥ, ಅವ್ರದ್ದೇ ಒಂದು ಪ್ರತ್ಯೇಕ ಜಾತಿ ಉಪಜಾತಿಗಳಾಗಿ ಮತ್ತೆ ಅಭಿವೃದ್ಧಿ ಹೊಂದೋದಕ್ಕೆ ಅದು ಕಾರಣ ಆಗುತ್ತೆ. ಅಂದರೆ ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ, ಇನ್ನೊಂದು ಕಡೆ ಬೌದ್ಧರ ಅವನತಿಯ ನಂತರದಲ್ಲಿ ಉಪಜಾತಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಮುಖ್ಯವಾಗಿ ಬೌದ್ಧ ಧರ್ಮ ನೈತಿಕ ಧರ್ಮವನ್ನು ಎತ್ತಿ ಹಿಡಿಯುತ್ತೆ, ನೈತಿಕ ತತ್ವಗಳನ್ನು ಅದು ಬೋಧನೆ ಮಾಡುತ್ತೆ. ಮುಖ್ಯವಾಗಿ ಅದರ ಜನಪ್ರಿಯತೆಗೆ ಅದು ಕಾರಣ ಆಗುತ್ತೆ. ಮುಖ್ಯವಾಗಿ ಮಾನವರು ಪರಿಶುದ್ಧ ಜೀವನವನ್ನು, ಪಾವಿತ್ರ್ಯತೆಯ ಜೀವನವನ್ನು ನಡೆಸಬೇಕು ಅನ್ನೋದು ಅದು ಮುಖ್ಯವಾಗಿ ಮಾನವ ಧರ್ಮಕ್ಕೆ ಕೊಟ್ಟಂತಹ ಕೊಡುಗೆ ಅಂತೇಳಿ ಹೇಳ್ಬೋದು. ಜೊತೆಗೆ ಪ್ರೀತಿ ಮತ್ತು ಶಾಂತಿಯ ತತ್ವಗಳನ್ನು ಅದು ನೀಡುತ್ತೆ. ನಮ್ಮ ನಡುವೆ ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಅನೈಕ್ಯತೆಯನ್ನು ಹೋಗಲಾಡಿಸಿ ಅದರದ ಬದಲಿಗೆ ಪ್ರೀತಿಯ ತತ್ವವನ್ನು, ಶಾಂತಿಯ ತತ್ವವನ್ನು ಅದು ಬೋಧನೆ ಮಾಡುತ್ತೆ. ಸಮಾಜದಲ್ಲಿ ಶಾಂತಯುತವಾದಂತಹ ಶಾಂತ ಪರಿಸ್ಥಿತಿಯನ್ನು ಜಾರಿಗೆ ತರೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸಾಮರಸ್ಯದ ಜೀವನವನ್ನು ಜನರು ನಡೆಸೋದಕ್ಕೆ ಅದು ಪ್ರಮುಖ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿ ಹೇಳ್ಬೋದು. ಮೂರನೇದಾಗಿ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ರೀತಿಯ ಕೊಡುಗೆಗಳನ್ನು ಅದು ನೀಡಿದೆ. ಮುಖ್ಯವಾಗಿ ಹಿಂದೂ ಧರ್ಮದ ಮೇಲೆ ಅದು ಪರಿಣಾಮವನ್ನು ಬೀರಿತು. ಹಿಂದೂ ಧರ್ಮ ಬೌದ್ಧ ಧರ್ಮದ ಪ್ರಭಾವದಿಂದಾಗಿ ಅದು ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಪರೋಕ್ಷವಾಗಿ ಬೌದ್ಧ ಧರ್ಮ ಕಾರಣ ಆಯಿತು. ನಾವು ಹಳೆಯ ಕಂದಾಚಾರ ಪದ್ಧತಿಗಳನ್ನೇ ಅನುಸರಿಸ್ಕೊಂಡಿದ್ದಾದರೆ ನಮ್ಮ ಧರ್ಮ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಚಾರ ವಿಚಾರಗಳಲ್ಲಿ, ಆಚರಣೆಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಮನೋಭಾವ ಬ್ರಾಹ್ಮಣ ಪಂಥದಲ್ಲಿ ಮೂಡಿದ್ರಿಂದ, ಬ್ರಾಹ್ಮಣ ವರ್ಗದಲ್ಲಿ ಮೂಡಿದ್ರಿಂದ ಪುರೋಹಿತಶಾಹಿಗಳ ಹಿಂದಿನ ಪ್ರಾಬಲ್ಯ ಎಲ್ಲ ಹೋಗಿ ಯಾಗ ಯಜ್ಞಾದಿಗಳ ಪ್ರಾಬಲ್ಯವನ್ನು ಕಳೆದುಕೊಂಡು ಮುಖ್ಯವಾಗಿ ಎಲ್ಲರೂ ಕೂಡ ಸರಳವಾದಂತಹ ಮತ್ತು ಬುದ್ಧನ ಹಾಗೆ ಜನಪ್ರಿಯ ಭಾಷೆಯಲ್ಲಿ ತತ್ವಗಳನ್ನು ಬೋಧನೆ ಮಾಡೋದನ್ನು ಅವರು ಕಲ್ತ್ಕೊಳ್ತಾರೆ. ಹಾಗಾಗಿ ಬೌದ್ಧ ಧರ್ಮ ಅಭಿವೃದ್ಧಿ ಹೊಂದಿದ್ರ ಜೊತೆಯಲ್ಲಿ ಹಿಂದೂ ಧರ್ಮ, ವೈದಿಕ ಧರ್ಮನೂ ಕೂಡ ಪುನರುಜ್ಜೀವನಗೊಳ್ಳೋದಕ್ಕೆ ಅದು ಮಹತ್ವದ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿ ಹೇಳ್ಬೋದು. ಅದರ ಜೊತೆಗೆ ಬ್ರಾಹ್ಮಣರ ಒಂದು ಏಕಸ್ವಾಮ್ಯವನ್ನು ಕೂಡ ಅದು ಅಲ್ಲಗಳೆದಿದ್ದರಿಂದ ಅವರು ಕೂಡ ತಮ್ಮ ಒಂದು ಆಚಾರ ವಿಚಾರಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿಗೆ ನೀಡಿದಂಥ ಮಹತ್ವದ ಕೊಡುಗೆ ಅಂತ ಹೇಳಿದರೆ, ಮುಖ್ಯವಾಗಿ ಇತಿಹಾಸಕಾರರ ಪ್ರಕಾರ ಮೂರ್ತಿ ಪೂಜೆ ಅಥವಾ ವಿಗ್ರಹಾರಾಧನೆ, ದೇವತೆಗಳ ವಿಗ್ರಹಗಳನ್ನು ಆರಾಧಿಸೋದು ಮೊದಲು ಬೌದ್ಧ ಧರ್ಮದಲ್ಲಿ ಪ್ರಾರಂಭ ಆಯಿತೆ ವಿನಃ ಹಿಂದೂ ಧರ್ಮದಲ್ಲಿ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಕಾನಿಷ್ಕನ ಕಾಲದಲ್ಲಿ ಮೂರ್ತಿ ಪೂಜೆ ಬೌದ್ಧ ಧರ್ಮದಲ್ಲಿ ಮೊದಲು ಪ್ರಾರಂಭ ಆಗುತ್ತೆ. ಮಹಾಯಾನ ಪಂಥದವರು ಮೂರ್ತಿ ಪೂಜೆಯನ್ನು ಪ್ರಾರಂಭಿಸ್ತಾರೆ. ಅದನ್ನು ನೋಡಿ, ಅದು ಜನಪ್ರಿಯಗೊಂಡಿದ್ದು ನೋಡಿ ಹಿಂದೂ ಧರ್ಮನೂ ಕೂಡ ಅದು ಮೂರ್ತಿ ಪೂಜೆಯನ್ನು ಅಳವಡಿಸಿಕೊಳ್ತು ಅಂತ ಹೇಳಿ ಹೇಳಲಾಗುತ್ತೆ. ಜೊತೆಗೆ ಬುದ್ಧನನ್ನು ಕೂಡ ವಿಷ್ಣುವಿನ ಅವತಾರ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ವಿಗ್ರಹಗಳ ಅವಶ್ಯಕತೆ ಹೆಚ್ಚಾಗತ್ತೆ. ಹಾಗಾಗಿ ಮೂರ್ತಿ ಪೂಜೆ ಹಿಂದೂ ಸಂಸ್ಕೃತಿಗೆ, ಅದು ಭಾರತೀಯ ಸಂಸ್ಕೃತಿಗೆ ಅದು ಕೊಟ್ಟಂತಹ ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಜೊತೆಗೆ ಹಲವಾರು ದೇವಾಲಯಗಳ ನಿರ್ಮಾಣ ಕೂಡ ಆಗತ್ತೆ.
ಮುಖ್ಯವಾಗಿ ಚೈತ್ಯಗಳು, ವಿಹಾರಗಳು, ಸ್ತೂಪಗಳು ನಿರ್ಮಾಣ ಆಗಿದ್ದು ಮೊದಲು. ಅದರ ಪ್ರಭಾವದಿಂದ ಹಿಂದೂಗಳು ಕೂಡ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸೋದಕ್ಕೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಹಾಗಾಗಿ ದೇವಾಲಯಗಳ ವಾಸ್ತುಶಿಲ್ಪ ಮೊದಲು ಅಭಿವೃದ್ಧಿ ಹೊಂದಿದ್ದು ಮಹಾಯಾನ ಪಂಥದಿಂದ. ಅದರ ಪ್ರಭಾವದಿಂದ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ದೇವಾಲಯಗಳ ನಿರ್ಮಾಣ, ಅದು ಹಿಂದೂ ಧರ್ಮದಲ್ಲೂ ಕೂಡ ದೇವಾಲಯಗಳ ನಿರ್ಮಾಣವನ್ನು ಪ್ರಾರಂಭ ಮಾಡಲಾಗತ್ತೆ. ಜೊತೆಗೆ ಬೌದ್ಧ ಧರ್ಮ ಭಾರತೀಯ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆ ಅಂತ ಹೇಳಿದ್ರೆ ಸಂಘಗಳ ಸ್ಥಾಪನೆ. ಸಂಘಟಿತ ಜೀವನವನ್ನು ನಡೆಸೋದಕ್ಕೆ ಅದು ಪ್ರೇರಣೆಯನ್ನು ನೀಡುತ್ತೆ. ಬುದ್ಧನಲ್ಲಿ ನಂಬಿಕೆ, ಧರ್ಮದಲ್ಲಿ ನಂಬಿಕೆ, ಸಂಘದಲ್ಲಿ ನಂಬಿಕೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಅದರ ಪ್ರಮುಖವಾದಂತಹ 3 ಮುಖ್ಯ ಮಂತ್ರಗಳು. ಇಂತಹ ಒಂದು ಬೌದ್ಧ ಸಂಘಗಳು ಮುಖ್ಯವಾಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದ್ದದನ್ನು ನೋಡಿ ಹಿಂದೂ ಸಾಧು ಸಂತರು ಕೂಡ ತಾವೂ ಸಹ ಇದೇ ರೀತಿಯ ಸಂಘಟಿತರಾಗಬೇಕು, ಮಠಮಾನ್ಯಗಳನ್ನು ರಚನೆ ಮಾಡಿಕೊಳ್ಬೇಕು ಅನ್ನುವಂತಹ ಮನೋಭಾವ ಅವರಲ್ಲಿ ಮೂಡಿ ಅವರು ಕೂಡ ಸಂಘಟಿತರಾಗೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಂತೂ ಬೌದ್ಧ ಧರ್ಮ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಲ್ಲೂ ಮುಖ್ಯವಾಗಿ ಕಲೆ, ವಾಸ್ತುಶಿಲ್ಪ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗುತ್ತೆ. ಚೈತ್ಯಗಳು, ವಿಹಾರಗಳು, ಸ್ತೂಪಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಸ್ಮಾರಕಗಳು ಅಂಥೇಳಿ ಹೇಳ್ಬೋದು. ಚೈತ್ಯಗಳು ಪ್ರಾರ್ಥನಾ ಮಂದಿರಗಳು, ವಿಹಾರಗಳು ಬೌದ್ಧ ಭಿಕ್ಷುಗಳ ವಸತಿ ಗೃಹಗಳು. ಇಂತಹ ಒಂದು ಸ್ಮಾರಕಗಳು ನಾಸಿಕ್, ಕಾರ್ಲೆ, ಕಾನ್ಹೇರಿಯಲ್ಲಿ ನಾವು ಗುರುತಿಸ್ಬೋದು. ಅದೇ ರೀತಿ ಸ್ತೂಪಗಳು ಅರ್ಧವೃತ್ತಾಕಾರದ ಸ್ಮಾರಕಗಳು ಬುದ್ಧನ, ಬೋಧಿಸತ್ವರ ಅವಶೇಷಗಳನ್ನು ಇಡೋದಕ್ಕೆ ನಿರ್ಮಾಣ ಮಾಡಿದಂಥವು. ಮುಖ್ಯವಾಗಿ ಸಾಂಚಿ, ಭಾರತ್, ಅಮರಾವತಿ, ನಾಗಾರ್ಜುನಕೊಂಡದಲ್ಲಿ ಅಂತಹ ಸ್ಮಾರಕಗಳ ನಿರ್ಮಾಣ ಆಗಿ ಕಲಾ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಮುಖ್ಯವಾಗಿ ಸಾಂಚಿಯ ಸ್ತೂಪ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗಿದ್ದು, ಅದು ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಅದರ ಮಹಾದ್ವಾರದ ಮೂಲಕ. ಅಲ್ಲಿ ಸ್ತೂಪದ ಮೇಲಿರ್ತಕ್ಕಂತಹ ಒಂದು ಶಿಲ್ಪಕಲೆಯ ಮೂಲಕ ಅದು ಜನರನ್ನು ಆಕರ್ಷಣೆ ಮಾಡ್ತಾ ಇದೆ. ಬುದ್ಧನ ಜಾತಕ ಕಥೆಗಳು ಅಂದರೆ ಪೂರ್ವಜನ್ಮದ ಕಥೆಗಳನ್ನೆಲ್ಲವೂ ಕೂಡ ಆ ಒಂದು ಸ್ತೂಪದ ಸುತ್ತಲೂ ಕೂಡ ಕೆತ್ತಿದ್ದಾರೆ. ಇದರ ಮೂಲಕ ಬುದ್ಧನ ತತ್ವಗಳು, ಬುದ್ಧನ ಜೀವನ ಇನ್ನಷ್ಟು ಪ್ರಚಾರ ಆಗೋದಕ್ಕೆ ಈ ಥರದ ಒಂದು ಸ್ಮಾರಕಗಳು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಕಾನಿಷ್ಕನ ಕಾಲದಲ್ಲಂತೂ ಗಾಂಧಾರ ಶಿಲ್ಪಕಲೆ ಅಂಥೇಳಿ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಹೊಸ ಶೈಲಿ ಹುಡ್ಕೊಳ್ಳುತ್ತೆ. ಮೂಲತಃ ಭಾರತೀಯ ಶೈಲಿಯ ಜೊತೆಗೆ ಗ್ರೀಕ್ ಶೈಲಿ ಕೂಡ ಸೇರಿಕೊಂಡು ಇಂಡೋ ಗ್ರೀಕ್ ಶೈಲಿ, ಅದು ಆಫ್ಘಾನಿಸ್ತಾನದ ಗಾಂಧಾರದಲ್ಲಿ ಬೆಳೆದಿದ್ದರಿಂದ ಅದಕ್ಕೆ ಗಾಂಧಾರ ಶಿಲ್ಪಕಲೆ ಅಂಥೇಳಿ ಹೇಳ್ತಾರೆ. ಮುಖ್ಯವಾಗಿ ಬುದ್ಧನ ಶೈಲಿ, ಅವನು ಕುತ್ಕೊಂಡಂತಹ ಭಂಗಿ, ಅವನ ಒಂದು ಮಂದಸ್ಮಿತ ಮುಖ, ಗುಂಗುರು ಕೂದಲು, ಇದೆಲ್ಲ ಭಾರತೀಯ ಶೈಲಿಯಲ್ಲಿ ಯೋಗ ಮುದ್ರೆಯಲ್ಲಿ ಕುತ್ಕೊಂಡಂಥದ್ದು. ಅವನು ಧರಿಸಿರ್ತಕ್ಕಂತಹ ಉಡುಪು ಅದೆಲ್ಲವೂ ಕೂಡ ಗ್ರೀಕ್ ಅಪೋಲೋ ದೇವತೆಗಳ ಒಂದು ಉಡುಪಿನ ರೀತಿಯಲ್ಲಿರುತ್ತದೆ. ಅದನ್ನು ಬೌದ್ಧ ಧರ್ಮೀಯರು ಅಂತಹ ವಿಗ್ರಹಗಳ ಆರಾಧನೆಯನ್ನು ಪ್ರಾರಂಭ ಮಾಡಿದ್ರಿಂದ ಅದರ ಪ್ರಭಾವದಿಂದ ಅಜಂತ ಮತ್ತು ಸಾಗ್ರರಿಯಾ, ಸಿಲೋನ್ನಲ್ಲಿ, ಬಾಗ್ನಲ್ಲಿ ಹಲವಾರು ವಿಗ್ರಹಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗುಹಾಲಯಗಳು, ದೇವಾಲಯಗಳು ನಿರ್ಮಾಣಗೊಂಡಿದೆ. ಒಟ್ಟಾರೆಯಾಗಿ ಬೌದ್ಧ ಕಲೆ ಮಾನವನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಮಾನವನ ಸ್ತ್ರೀ ಪುರುಷರ ಒಂದು ಚಿತ್ರಗಳು, ಮರಬಳ್ಳಿಗಳು ಅಥವಾ ಹೂವುಗಳು, ದೊರೆಗಳ ಚಿತ್ರಗಳು, ರಾಜಕುಮಾರ ಚಿತ್ರಗಳು, ವ್ಯಾಪಾರಿಗಳು, ಬೇಟೆಗಾರರು, ದೇವತೆಗಳ ಚಿತ್ರಗಳು, ಇವೆಲ್ಲವುಗಳನ್ನು ಅಂತಹ ಒಂದು ಸ್ಮಾರಕಗಳು ಒಳಗೊಂಡು ಶಿಲ್ಪಕಲೆಯು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಬೌದ್ಧ ಧರ್ಮ ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ಆರಂಭದಲ್ಲಿ ಮೂಲ ಪವಿತ್ರ ಗ್ರಂಥಗಳಾಗಿರ್ತಕ್ಕಂತಹ ತ್ರಿಪಿಟಕಗಳಿರ್ಬೋದು, 549 ಜಾತಕ ಕಥೆಗಳಿರ್ಬೋದು, ಟಿಬೇಟಿನ ಮಂಜುಶ್ರೀ ಮೂಲಕಲ್ಪ ಇರ್ಬೋದು, ಮಿನಾಂಡರ್ ಬರೆದಂತಹ ಮಿಲಿಂದ ಪನ್ಹೋ ಇರ್ಬೋದು, ಅಥವಾ ಅಶೋಕೋಶ ಬರೆದಂತಹ ಬುದ್ಧ ಚರಿತ ಇರ್ಬೋದು, ಸಿಲೋನಿನ ದೀಪವಂಶ, ಮಹಾವಂಶಗಳು ಅತ್ಯಂತ ಮಹತ್ವದ ಶ್ರೇಷ್ಠ ಕೃತಿಗಳು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಆ ಮೂಲಕ ಆಯಾಯ ಸ್ಥಳೀಯ ಭಾಷೆಗಳ ಸಾಹಿತ್ಯ, ಭಾಷೆ ಎರಡೂ ಕೂಡ
ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗಿರ್ತಕ್ಕಂಥವು. ಹೇಗೆ ವೇದಗಳು ಅತ್ಯಂತ ಶ್ರೇಷ್ಠ ಕೃತಿಗಳು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆಯೋ, ಈ ಬೌದ್ಧ ಸಾಹಿತ್ಯ ಕೃತಿಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಅಸಂಗ, ನಾಗಸೇನ, ವಸುಬಂಧ, ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ, ಮಿನಾಂಡರ್, ಹ್ಯುಯೆನ್ಸಾಂಗ್ ಮೊದಲಾಗಿರ್ತಕ್ಕಂಥವರು ಬೌದ್ಧ ವಿದ್ವಾಂಸರಾಗಿ ಆ ಒಂದು ಬೌದ್ಧ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಇದರಲ್ಲಿ ಎಷ್ಟೋ ಕೃತಿಗಳು ವಿದೇಶಗಳಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಭಾಷಾಂತರಗೊಂಡು ಆ ಮೂಲಕ ಭಾರತೀಯ ಸಂಸ್ಕೃತಿ ಕೂಡ ಹೊರ ಜಗತ್ತಿಗೆ ಹರಡೋದಕ್ಕೆ ಕಾರಣ ಆಗಿದೆ. ಜೊತೆಗೆ ಬೌದ್ಧ ಸಂಘಗಳು ಮುಖ್ಯವಾಗಿ ವಿಹಾರಗಳು ಮುಖ್ಯವಾಗಿ ಶಿಕ್ಷಣ ಕೇಂದ್ರಗಳಾಗಿ ಕೂಡ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ಶಿಕ್ಷಣದ ಒಂದು ಕೇಂದ್ರಗಳಾಗಿ ನಳಂದ ವಿಶ್ವವಿದ್ಯಾನಿಲಯ, ವಲ್ಲಭಿ, ತಕ್ಷಶಿಲಾ, ಓದಾಂತಪುರಿ, ವಿಕ್ರಮಶೀಲ ವಿಶ್ವವಿದ್ಯಾನಿಲಯಗಳು ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ನೀಡುವಂತಹ ಮಹತ್ವದ ಕೇಂದ್ರಗಳಾಗಿದ್ದು, ಅಂತಹ ಕೇಂದ್ರಗಳು ವಿದೇಶಿಯ ವಿದ್ಯಾರ್ಥಿಗಳಿಗೂ ಕೂಡ ಆಕರ್ಷಿತರಾಗಿ ಹ್ಯುಯೆನ್ಸಾಂಗ್ನಂಥವರು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಕಾರಣಕರ್ತರಾದರು. ಅದರಲ್ಲೂ ಕೂಡ ಬಿಹಾರದ ನಳಂದ ವಿಶ್ವವಿದ್ಯಾನಿಲಯ ಬೌದ್ಧ ಧರ್ಮೀಯರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಕರೆಸ್ಕೊಂಡಿತ್ತು. ಮುಖ್ಯವಾಗಿ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಬೋಧನೆಯನ್ನು ಎಲ್ಲ ಭಾಷೆಗಳಲ್ಲೂ ಕೂಡ ಮುಖ್ಯವಾಗಿ ಬೋಧನೆಯನ್ನು ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ವಿದೇಶಗಳಲ್ಲಿ ಈ ಒಂದು ಧರ್ಮ ಹರಡಿದ್ರಿಂದ ವಿದೇಶಗಳಲ್ಲಿ ಕೂಡ ಭಾರತೀಯ ಸಂಸ್ಕೃತಿ ಹರಡೋದಕ್ಕೆ ಕಾರಣ ಆಯಿತು. ಭಾರತೀಯ ಧರ್ಮ ಮುಖ್ಯವಾಗಿ ಚೈನಾ, ಟಿಬೇಟ್, ಸಿಲೋನ್, ಮಲಯ ಈ ಎಲ್ಲ ದೇಶಗಳಲ್ಲೂ ಕೂಡ ಈ ಭಾರತೀಯ ಸಂಸ್ಕೃತಿನೂ ಕೂಡ ಹರಡಿ ಭಾರತೀಯ ಸಂಸ್ಕೃತಿಯ ಪ್ರಚಾರವೂ ಕೂಡ ಆಯಿತು. ಈ ಧರ್ಮಗಳು ಯಾವ್ಯಾವ ರಾಷ್ಟ್ರಗಳು ಬೌದ್ಧ ಧರ್ಮವನ್ನು ಅನುಸರಿಸಿದ್ವು ಆ ಎಲ್ಲ ಧರ್ಮಗಳು ಕೂಡ ಭಾರತೀಯ ಸಂಸ್ಕೃತಿಯಿಂದ ಪ್ರೇರಣೆಯನ್ನು ಪಡ್ಕೊಳ್ಳತ್ವೆ. ಅವರ ಜೊತೆಗೆ ಆ ಒಂದು ಸಂಸ್ಕೃತಿಯ ಒಂದು ಪ್ರತಿಷ್ಠೆ, ಗೌರವಗಳು ಕೂಡ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಬುದ್ಧನನ್ನು ಏಷ್ಯಾದ ಜ್ಯೋತಿ ಮತ್ತು ಭಾರತವನ್ನು ಆಧ್ಯಾತ್ಮಿಕ ಗುರು ಅಂತ ಹೇಳಿ ಕರೆಯಲ್ಪಡೋದಕ್ಕೆ ಕಾರಣವಾಗುವಂತಹ ಒಂದು ಸಂಪರ್ಕ ಬೆಳೆದು ಬಂತು. ಇವತ್ತು ತಮ್ಮ ತಾಯ್ನಾಡಿನಲ್ಲಿ ಬೌದ್ಧ ಧರ್ಮ ಅವನತಿಯ ಹಾದಿಯನ್ನು ಹಿಡಿದರೂ ಕೂಡ ಹೊರ ಜಗತ್ತಿನಲ್ಲಿ ಇನ್ನೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರತಕ್ಕಂಥದ್ದನ್ನು ಕಾಣ್ಬೋದು. ಇದು ಮುಖ್ಯವಾಗಿ ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣಗಳು, ಅವನತಿಗೆ ಕಾರಣಗಳು ಮತ್ತು ಬೌದ್ಧ ಧರ್ಮದ ಕೊಡುಗೆಗಳು ಭಾರತೀಯ ಸಂಸ್ಕೃತಿಗೆ ಏನು ಅಂಥೇಳಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ.